ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ಇವತ್ತಿನ ಟಿಫನ್ ಬಂದುಬಿಟ್ಟು ಮಾಮೂಲಿ ರಾಗಿ ಗಂಜಿ, ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ, ಟೊಮೊಟೊ ಚಟ್ನಿ, ವೈಟ್ ರೈಸ್, ಮೂಲಂಗಿ ಬೇಳೆ ಸಾಂಬಾರು, ಆಮೇಲೆ ಇದಕ್ಕೆ ಅಕ್ಕಿ ರೊಟ್ಟಿಗೆ ಬೆಣ್ಣೆ, ಹಲಸಿನ ಹಣ್ಣು ಇಷ್ಟು ಮಾಡಿದ್ದೀನಿ ಬೆಳಗ್ಗೆ. ಇವತ್ತು ಮಾತ್ರ ಇವನಿಗೆ ಬಾಕ್ಸಿಗೆ ವೈಟ್ ರೈಸೇ ಕಟ್ಟೋದು. ಆಮೇಲೆ ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೀನಿ ಆಗಲೇ. ಅದು ಚೆಲ್ಲೋಗುತ್ತೆ, ಮೆಟ್ರೋದಲ್ಲಿ ಹೋಗ್ತಾನೆ, ಚೆಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ಕೆಂಪು ಚಟ್ನಿ. ಇದು ಅಕ್ಕಿ ರೊಟ್ಟಿಗೆ ಬೆಣ್ಣೆ ಎಲ್ಲ ಹಾಕಿ, ಇಲ್ಲಿ ಬೆಣ್ಣೆ ನಾನು ಮನೆಯಲ್ಲೇ ಮಾಡಿರೋ ಬೆಣ್ಣೆ, ಹಾಲಿನ ಕೆನೆ ತೆಗೆದುಬಿಟ್ಟು ಅಕ್ಕಿ ರೊಟ್ಟಿ ಕಟ್ಟಿದ್ದೀನಿ. ಅದು ಮಧ್ಯಾಹ್ನ ಅನ್ನ ಸಾಂಬಾರು ಜೊತೆಲಿ ಹಪ್ಪಳ ಮಾಡಬೇಕಾಗಿತ್ತು, ಟೈಮ್ ಆಗೋಯ್ತು. ಅದು ಚಿಪ್ಸ್ ಇತ್ತು, ಚಿಪ್ಸ್ ಕಟ್ತಾಯಿದ್ದೀನಿ. ಅನ್ನ ಸಾರು ಜೊತೆಲಿ ಮಧ್ಯಾಹ್ನ ಚಿಪ್ಸ್ ತಿಂತಾನೆ. ಇವಾಗ ಹೋಗುವಾಗ ರಾಗಿ ಗಂಜಿ ಕುಡಿದು ಹೋಗ್ತಾನೆ. ಎಲ್ಲ ಹಲಸಿನ ಹಣ್ಣಿದೆ, ತಿಂದರೆ ತಿಂತಾನೆ, ಇಲ್ಲ. ಇವತ್ತು ನಿಮ್ಮ ಮನೇಲಿ ಏನು ಟಿಫನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ನಿಮಗೆ ಚಟ್ನಿ ಪುಡಿ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ನಿನ್ನೆ ಇದರಲ್ಲಿ. ನಿಮಗೆ ಬ್ಯಾಚುಲರ್ಸ್ ಆಗಲಿ ಅಕ್ಕಪಕ್ಕ ನಿಮ್ಗೆ ಯಾರು ಇದ್ದರೆ ಲಿಂಕ್ ಅಂತ ಅವರಿಗೆ ಮೆಸೇಜ್ ಮಾಡಿ. ಹಂಗೇನಾರು ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಚಟ್ನಿ ಪುಡಿ, ಫ್ರೆಶ್ ಆಗಿರೋ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ನಾನು ಮಾಡಿ ಶೇಂಗಾ ಆಗಲಿ ಯಾವ ಥರ ಚಟ್ನಿ ಪುಡಿ ಬೇಕಾದರೂ ನಾನು ಮಾಡಿ ಕಳಿಸ್ತೀನಿ. ಕಮೆಂಟ್ ಮಾಡೋದೇ ಮಾತ್ರ ಮಿಸ್ ಮಾಡಬೇಡಿ. ನಿಮ್ಮ ಮನೇಲಿ ಏನು ಟಿಫನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ನಾಳೆ ನಾನು ಏನು ಟಿಫನ್ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ದಿನಾಗಲೂ ಸ್ನಾನ ಮುಖ ಒಂದು ತೊಳ್ಕೊಂಡಿರ್ತೀನಿ. ಸ್ನಾನ ಮಾಡಿ ಇವೆಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ 8:30 ಅಷ್ಟಲ್ಲೆಲ್ಲ ರೆಡಿ ಆಗಬೇಕು ಎಲ್ಲ ಅಡುಗೆಗಳು, ಟಿಫನ್ಗಳೆಲ್ಲ. ಅದಕ್ಕೋಸ್ಕರನೇ ಸರಿ, ಯಾರು ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಮನೇಲಿ ಏನು ಮಾಡಿದ್ರಿ ಅಂತ ಹೇಳಿ. ಬಾಯ್.